ಎಷ್ಟು ಜನ ಗೋವಾ ಟ್ರಿಪ್ಗೆ ಹೋಗಿದ್ದೀರಾ? ಗೋವಾ ಟ್ರಿಪ್ ಮಿಕ್ದವ್ರದೆಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆಯಾ? ಸೇಮ್ ನಂತರ. ಸೊ ಟ್ರಿಪ್ ಆರ್ಗನೈಸ್ ಮಾಡೋದು ಸ್ವಲ್ಪ ಕಷ್ಟ ಅಲ್ಲ, ತುಂಬ ಜನ ಇದ್ರೆ. ತುಂಬ ಜನ ಅಂದರೆ ಒಬ್ರಿಗಿಂತ ಜಾಸ್ತಿ. ಎಷ್ಟು ಜನಕ್ಕೆ ಟ್ರಿಪ್ ಆರ್ಗನೈಸ್ ಮಾಡೋದು ಕಷ್ಟ ಅನ್ಸುತ್ತೆ? ಕೈ ಎತ್ತಿ. ಹಾಂ, ಇವಾಗ ಯಾರ್ಯಾರು ಕೈ ಎತ್ತಿಲ್ವಲ್ಲ, ಹಲ್ಕಾರ ಮಕ್ಕಳ, ನಿಮ್ಮಿಂದಾನೇ ಕಷ್ಟ. ಎಷ್ಟು ಹಿಂಸೆ ಗುರು. ಈ ಅಪ್ಲಾಸ್ ಬ್ರೇಕ್ ಅವ್ರ ಒಳಗಡೆ ಇರೋ ಆಕ್ರೋಶ ಆಚೆ ಬರ್ತಾ ಇರೋದು. ಎಸ್ಪೆಷಲಿ ಹುಡುಗಿರು, ನೀವು ಮಾತ್ರ ತಳ್ಳೆಲ್ಲಾಡ್ಸ್ಬೇಡಿ. ಒಂದು ಗ್ರೂಪಲ್ಲಿ 4 ಜನಕ್ಕಿಂತ ಜಾಸ್ತಿ ಹುಡುಗಿರು ಅವರೇ ಅಂತಂದ್ರೆ ಅವರು ಟ್ರಿಪ್ಗೆ ಹೋಗೋದು ಕನಸೆ 100%. ಬಿಕಾಸ್ ಎಷ್ಟು ಕರಿಬೇಕು, ಕರ್ಕೊಂಡೋಗ್ಬೇಕು, ಅಯ್ಯೋ. ಆ್ಯಂಡ್ ಹುಡುಗಿರು ರೀಸನ್ಸ್ ಕೊಡೋದು ನೋಡಬೇಕು. ಟ್ರಿಪ್ಪಿಗೆ ಹೋಗೋಣ, ನೋಡ್ತೀನಿ, ನಾವು ನೋಡೋಕ್ಕೆ ಹೋಯ್ತಿರೋದು. ಗೋವಾಲ್ ಹೋಗಿ ನಾವು ಕಣ್ಮುಚ್ಕೊಂಡು ಐಡೆಂಟಿಟಿ ಕಾಡಲ್ಲ. ಆ್ಯಂಡ್ ಹುಡುಗರ್ದು ನೋಡಬೇಕು, ಹುಡುಗರ್ದು ಡಿಫ್ರೆಂಟು. ಬಾರೋ ಟ್ರಿಪ್ಗೆ ಹೋಗೋಣ ಅಂದರೆ 1 ನಿಮಿಷ ಟವಲ್ ಎತ್ಕೊಂಬತ್ತೀನಿ, ಓನ್ಲಿ 2 minutes, ಮ್ಯಾಗಿ ಥರ 2 ನಿಮಿಷದಲ್ಲಿ ಪ್ರಿಪೇರ್. ಬೇರೆದೇನು ತಲೆನೇ ಕೆಡ್ಸ್ಕೊಳ್ಳೋ. ಬಿಕಾಸ್ ಹೆಂಗಂತಂದ್ರೆ ಹುಡುಗಿರು ಹೆಂಗೆ ಎಲ್ಲ ತಗೊಂಡೋಗಿರ್ತಾರೋ, ಲೈಕ್ ಬ್ರಷು, ಪೇಸ್ಟು, ಮೇಕಪ್ಪು, ಫೇಸ್ ವಾಶು ಎಲ್ಲ, ಹುಡುಗರು ಅದು ತಗೊಂಡೋದ್ರೆ ಅವ್ರನ್ನ ರಾಂಗ್ ಆಗಿ ನೋಡ್ತಾರೆ, ಏಲಿಯನ್ ಥರ. ನೀವೇನು ಬೇಡ, ಯಾವ್ದಾರು ಹುಡುಗರ ಜೊತೆ ಟ್ರಿಪ್ಗೆ ಫೇಸ್ ವಾಶ್ ತಗೊಂಡೋಗ್ಬಿಡಿ ಸಾಕು. ಮಿನಿಮಮ್ 10 ವರ್ಷ ರೇಗಿಸ್ತಾರೆ. ಬಿಡುಗರು ದೊಡ್ಡವರು ಎಲ್ಲ